ಇವತ್ತಿನವರೆಗೂ ನಮ್ಮ ಎಲ್ಲ ಚಿತ್ರಕಲಾ ಈ ಮಹಾವಿದ್ಯಾಲಯಗಳಲ್ಲಿ ಸಿಬ್ಬಂದಿಗಳು ನಮ್ಮನ್ನು ಬಹಳ ಗೌರವದಿಂದ ಕಾಣ್ತಾರೆ. ಒಂದು ಯುವಕ ಸಂಘವನ್ನು ಕಟ್ಟಿದೆ, ವಿಶ್ವಕರ್ಮ ಯುವಕ ಸಂಘವನ್ನು 79ನೇ ಇಸ್ವಿಯೊಳಗೆ ಕಟ್ಟಿದೆ. ಈಗ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ, ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಹೀಗೆ ನೀವು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ ಫ್ರೀಡಮ್ ಕೊಡೋಂಗಿಲ್ಲ. ಹೌದು. ಆದರೆ ವಿಜಯ ಕಲಾ ಮಂದಿರ ಭಾಳ ಜಗತ್ ಪ್ರಸಿದ್ಧವಾಗುವಂಥ ಚಿತ್ರಕಲಾ ಶಾಲೆ, ಅಲ್ಲಿ ನೀವು ಕೆಲಸ ಮಾಡ್ತಿದ್ರಿ. ಹೌದು. ನಿಮ್ಮ ಎಲ್ಲ ಡೆವಲಪ್ಮೆಂಟನ್ನು ನೋಡಿ ನೀವು ಅದನ್ನೆಲ್ಲ ಮಾಡಬಾರ್ದು ಅಂದರು. ಟಿ ಪಿ ಅಕ್ಕಿ ಅವರು ಇರಲಿ, ಅಶೋಕ್ ಅಕ್ಕಿ, ವಸಂತ ಅಕ್ಕಿ ಅವ್ರ ಸಹಕಾರ ಹೇಗಿತ್ತು? ಅವರೆಲ್ಲರ ಸಹಕಾರ ಬಹಳ ಮಹತ್ವದ್ದು ನನಗೆ. ಯಾಕಂದರೆ ಒಂದು ನಮ್ಮ ಎಲ್ಲ ಮನೆತನದ ಮೇಲೆ ಇಟ್ಟಂತಹ ಅಕ್ಕಿಯವರ ಒಂದು ಅಭಿಮಾನ ಮತ್ತು ನಮ್ಮ ಮೇಲಿಟ್ಟಂತಹ ಪ್ರೀತಿಯಿಂದ ನಾವೆಲ್ಲರೂ ಅಣ್ಣ ತಮ್ಮರು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಆದರೆ ನನ್ನ ವೈಯಕ್ತಿಕ ಇದರೊಳಗೆ ಏನು ಅಂತಂದರೆ ಅಕ್ಕಿಯವರು ಟಿ ಪಿ ಗುರುಗಳು ಕೊಟ್ಟಂತಹ ಒಂದು ಸವಲತ್ತಿನಿಂದ ನಾನು ಈ ಒಂದು ಏನು ಅಂತ ನಮ್ಮ 100% ಆಗುವ ಕೆಲಸದಲ್ಲಿ ಪಾತ್ರ ವಹಿಸಲಿಕ್ಕೆ ಬಹಳ ಅನುಕೂಲ ಆಯಿತು. ಮತ್ತು ಎಲ್ಲ ಇಡೀ ಕರ್ನಾಟಕ ನಮ್ಮನ್ನು ನೋಡುವಂತಹ ಕೆಲಸವನ್ನು ಮಾಡಿದ್ವಿ ನಾವು. ಆಮೇಲೆ ನಮ್ಮ ಸಂಘದಿಂದ ಭಾಳಷ್ಟು ಕಾರ್ಯಕ್ರಮಗಳನ್ನು 100% ಆದ ನಂತರ ನಾವು ಕೇವಲ 112 ಜನ ನೌಕರದಾರಿದ್ವಿ ನಾವು. 112 ಮಂದಿ ಏಡೆಡ್ನೊಳಗೆ ನಾವು ಇದ್ದಂಥವ್ರು. ತದನಂತರ ಎಲ್ಲ ಶಾಲೆಯೊಳಗೆ ಟೀಚರ್ಸ್ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲತೆಯನ್ನು ಮಾಡಿದ್ದು ನಾವು. ಒಮ್ಮೆ 91 ಮಾರ್ಚ್ 27ನೇ ತಾರೀಕಿಂದ ನಮ್ಮದು ಸಹಿ ಆಯಿತು. 1990ನೇ ಇಸ್ವಿ ಮಾರ್ಚ್ 27 30ಕ್ಕೆ ಬಜೆಟ್ ಕ್ಲೋಸ್ ಆಗ್ತದೆ, ಇಯರ್ ಎಂಡಿಂಗು. 27ಕ್ಕೆ ಸಾಯಂಕಾಲ 5 ಗಂಟೆಗೆ ಅದು ಸಹಿ ಆಗಿ ಬಂದಾಗ ನಾವೆಷ್ಟು ಸಂತೋಷಪಟ್ಟಿವಿ ಅಂದರೆ ಅದಕ್ಕೆ ದೇವರಿಗೆ ಅಷ್ಟು ಸಂತೋಷವನ್ನು ಪಟ್ಟು ಅವತ್ತಿನಿಂದ ಅದು ಏಪ್ರಿಲ್ 1 ನಮಗೆಲ್ಲ ಸ್ಯಾಲ್ರಿ ಸಿಗುವ ಹಾಗೆ ಆದಂಥ ಆರ್ಡರು, ಫೈನಾನ್ಸ್ನೊಳಗೆಲ್ಲ ಅಪ್ರೂವಲ್ ಆದದ್ದು. ಇವೆಲ್ಲದರಿಂದ ನಮ್ಮನ್ನು ಇಡೀ ಎಲ್ಲ ಮುಂದೆ ಏನಾಯಿತು ಅಂದರೆ ಎಲ್ಲ ಉಳಿದಂತಹ ಟೀಚರ್ನ ತುಂಬಿಕೊಳ್ಳಿಕ್ಕೆ ಅನುಕೂಲತೆ ಕೊಟ್ಟದ್ದು. ಗ್ರ್ಯಾಂಟ್ನೊಳಗೆ ನಮಗೆಲ್ಲರಿಗೂ ತುಂಬ್ಕೊಳ್ಳೋಕೆ ಒಂದು ಆರ್ಡರ್ ಆಯಿತು, ಅದನ್ನು ಮಾಡಿಸಿದ್ವಿ. ಹೀಗಾಗಿ ಮುಂದೆ ಒಂದೇ ದಿನ 24 ಜನರನ್ನು ಮುಂದೆ 6 ತಿಂಗಳದೊಳಗೆ ಬೇರೆ ಬೇರೆ ಕಲಾಶಾಲೆಯೊಳಗೆ 4 ಜನ, 2, 3 ಮಂದಿ ಅವಶ್ಯಕತೆ ಇದ್ದಂಥ ಶಿಕ್ಷಕರನ್ನು ತುಂಬಿಕೊಳ್ಳಿಕ್ಕೆ 24 ಜನರನ್ನು ಒಂದೇ ಟೈಮ್ನಲ್ಲಿ ನಾವು ಅಪಾಯಿಂಟ್ ಮಾಡಿಸಿದ್ವಿ. ಹೀಗಾಗಿ ಮುಂದೆ ಬರ್ತಾ ಯಾವ್ಯಾವ ಕಾಲೇಜಿನಲ್ಲಿ ಶಿಕ್ಷಕರ ಅವಶ್ಯಕತೆ ಇತ್ತು, ಯಾವ ಪೋಸ್ಟ್ ಅಪ್ರೂವಲ್ ಇದ್ದು ಅವನ್ನೆಲ್ಲ ಪೋಸ್ಟ್ಗಳನ್ನು ಅಪ್ರೂವ್ ಮಾಡಿಸಿದ್ವಿ. ತದನಂತರ ಈ ಗ್ರ್ಯಾಂಟಿಗೆ 2 ವರ್ಷದೊಳಗೆ ನಾವು 120 ಮಂದಿ ಜನ ಇದ್ದವರು 210 ಜನ ಆದ್ವಿ. ಎಲ್ಲರೂ ಏನಂತಂದ್ರೆ ಈಗಾಗಲೇ ಭಾಳಷ್ಟು ಜನ ಇನ್ನೊಂದು 60-70 ಜನ ಉಳಿದಿರಬೇಕು. ಆದರೆ ಎಲ್ಲರೂ ರಿಟೈರ್ಡ್ ಆಗಿಬಿಟ್ರಿ. ಯಾಕಂದರೆ ನಾವೆಲ್ಲ 80-85ನೇ ಇಸ್ವಿಗೆ ಅಪಾಯಿಂಟ್ ಆದಂಥವರು ಎಲ್ಲರೂ ರಿಟೈರ್ಡ್ ಆದ್ರಿ ಎಲ್ಲರಿಗೂ. ಇನ್ನೊಂದು ಈಗೇನು ನಾವು ಹೊಸದಾಗಿ ಏನು 92, 93, 94 ಅಪಾಯಿಂಟ್ ಮಾಡ್ಕೊತ ನಮ್ಮ ವಿದ್ಯಾರ್ಥಿಗಳೇ ಅವರೆಲ್ಲ. ಆ ವಿದ್ಯಾರ್ಥಿಗಳು ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅದರೊಳಗೂ ಒಂದಿಷ್ಟು ಜನ ರಿಟೈರ್ಡ್ ಆಗಿದ್ದಾರೆ. ಅದಕ್ಕೆಲ್ಲ ಕಾರಣ ಏನಂತಂದರೆ ಟಿ ಪಿ ಅಕ್ಕಿಯವ್ರು ಕೊಟ್ಟಂತಹ ಸಹಕಾರ. ಆಮೇಲೆ ಏನಂತಂದರೆ ಏನು ನೆನೆಸ್ಬೇಕಂತಂದರೆ ಎಲ್ಲರಿಗೂ ಬದುಕನ್ನು ಕೊಟ್ಟಂತಹ ನಮ್ಮ ಎಲ್ಲ ಸಂಸ್ಥೆಗಳು. ಯಾಕಂದರೆ ರಿಟೈರ್ಡ್ ಆಗಿಬಿಡ್ತಾರೆ. ಈಗ ಸಾಕಷ್ಟು ಶಾಲೆ ಕಾಲೇಜುಗಳು ರಿಟೈರ್ಡ್ ಅವ್ರಿಗೆ ಪೆನ್ಷನ್ ಇರೋಂಗಿಲ್ಲ, ಗ್ರ್ಯಾಚ್ಯುಟಿ ಇರೋಂಗಿಲ್ಲ, ಏನು ನಾವು ತೊಗೊತೀವಿ ಕಡೆ ಪಗಾರ, ಅದರಿಂದ ಮುಂದೆ ಏನೂ ಇರ್ತಿಲ್ಲ. ಆದರೆ ಅದಕ್ಕೆಲ್ಲ ಸರ್ಕಾರದ ಸವಲತ್ತನ್ನು ತೆಗೆದುಕೊಳ್ಳೋದ್ರೊಳಗೆ ನಾವೇನು 5 ಜನ ಭಾಳಷ್ಟು ಮುಂಚೂಣಿಯಲ್ಲಿ ಎದ್ದು ಕೆಲಸವನ್ನು ಮಾಡಿದ್ದಕ್ಕಾಗಿ ಇವತ್ತಿನವರೆಗೂ ನಮ್ಮ ಎಲ್ಲ ಚಿತ್ರಕಲಾ ಈ ಮಹಾವಿದ್ಯಾಲಯಗಳಲ್ಲಿ ಸಿಬ್ಬಂದಿಗಳು ನಮ್ಮನ್ನು ಬಹಳ ಗೌರವದಿಂದ ಕಾಣ್ತಾರೆ. ಯಾಕಂದರೆ ಅವ್ರಿಗೆ ಎಲ್ಲರಿಗೂ ಅಕ್ಕಿಯವರು ಅಷ್ಟೆಲ್ಲ ಮಾಡಿದರು, ಶಿಕ್ಷಣ ಕ್ಷೇತ್ರಕ್ಕೆ, ಚಿತ್ರಕಲಾ ಕ್ಷೇತ್ರಕ್ಕೆ ಮಾಡಿದರೆ ಒಂದು ನೀವು ನಿವೃತ್ತಿ ಆದಮೇಲೆ ಈ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಅಷ್ಟೊಂದು ಸಂಘಟಿತ ಆಗಿರಲಿಲ್ಲ. ಹೌದು. ನಿಮಗೇನಾಗಿತ್ತು, ಎಲ್ಲ ಜಾತಿ ಧರ್ಮಗಳ ಸಂಪರ್ಕ ಇತ್ತು, ಲಿಂಗಾಯತ ಸಂಪರ್ಕ ಇತ್ತು, ಈ ಕಡೆ ಅಕ್ಕಿಯವರು ಕಲಾಶಾಲೆ ಇತ್ತು. ಹೌದು. ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡ್ತಿದ್ರಿ. ಹೌದು. ನಿಮಗೆ ವಿಶ್ವಕರ್ಮ ಸಮಾಜದಲ್ಲಿ ನಿಮಗಿರುವಷ್ಟು ಸಂಪರ್ಕ ಬಹುಶಃ ಯಾರಿಗೂ ಇರಲಿಲ್ಲ. ಅವ್ರ ಪಾಪ ಒಂಥರ ಅವ್ರ ಪಾಡಿಗೆ ಅವ್ರು ಇದ್ದಂಥ ಜನ. ಯಾವ ಕಾರಣಕ್ಕಾಗಿ ವಿಶ್ವಕರ್ಮ ಸಮಾಜವನ್ನು ಸಂಘಟನೆ ಮಾಡ್ಬೇಕಂತ ಮಾಡಿದರೆ ಅದಕ್ಕೇನು ಯೋಜನೆಗಳನ್ನು ಹಾಕ್ಕೊಂಡ್ರೆ? ಇದಕ್ಕೆ ಮೊದಲೇದು ಏನು ಅಂತಂದರೆ ಈ ಸಮಾಜದ ಬಗ್ಗೆ ಚಿಂತನೆ ಇರತಕ್ಕಂತಹದ್ದು ನಾನು ಇನ್ನು 8ನೇ ವರ್ಗದಲ್ಲಿದ್ದಾಗಿದ್ದ. ಅಂದರೆ ಈ ವರವಿ, ಸಿರಟ್ಟಿಯ ಬಾಜುಗಿರ್ತಕ್ಕಂಥ ವರವಿ ಪುಣ್ಯಕ್ಷೇತ್ರ, ಆಮೇಲೆ ಸಿರಸಂಗಿ, ನಾವು ಹುಟ್ಟಿ ಬೆಳೆದಂಥ ನಮ್ಮ ತಂದೆಯವರು ಇರ್ತಕ್ಕಂಥ ಊರು ಸಿರಸಂಗಿ, ನಡುವೆ ನಾಗಲಿಂಗ ಸ್ವಾಮಿ ಮಠ, ಈ ನವಲ್ಗುಂದ ನಾಗಲಿಂಗ ಸ್ವಾಮಿ ಮಠ, ಈ 3 ಮಠಗಳ ಹಿರಿಯತನವನ್ನು ನಮ್ಮ ತಂದೆಯವರು ಮಾಡ್ತಿದ್ರು. ಆಗಿನ ಕಾಲದ ಹಿರಿಯರಿದ್ದರು. ಒಂದಿಷ್ಟು ಜನ ಸೂಳದಂತಿದ್ರು, ಸೌದತ್ತಿಯವರು, ಆಮೇಲೆ ಹುಬ್ಬಳ್ಳಿಯವರು ಶಿವಪ್ಪನವ್ರು ಅಂತಿದ್ರು,
ಬೆಳಗಾವದವರಿದ್ದರು, ಬಟ್ಲವರು. ಹೀಗೆ ಇವರೊಂದು 5 ಜನ ಆಗಿನ ಕಾಲದಲ್ಲಿ ಅಲ್ಲಿ ಬೈಲಹೊಂಗಲದ ಒಬ್ಬ ಶಂಕರಪ್ಪನವ್ರು ಅಂತಿದ್ರು, ದೇಶನವರು. ಇವರು 5 ಜನ ಅದಾರ ಅಂತಂದ್ರೆ ಆಗಿನ ಕಾಲದಲ್ಲಿ ಈಗ 50 ವರ್ಷಗಳ ಹಿಂದೆ ಯಾರು ನಮ್ಮ ಸಮಾಜದವ್ರು ಮುಂದೆ ಹೋಗ್ತಿದ್ದಿಲ್ಲ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಚಾಚು ತಪ್ಪದೆ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಇತ್ತು. ಹಾಗಾಗಿ ಅವರೆಲ್ಲರೂ ಬಂದರೆ ಸಿರಟ್ಟಿಯೊಳಗೆ ನಮ್ಮ ಮನೆಗೆ ಬರಬೇಕು. ಯಾಕಂದ್ರೆ ಅಲ್ಲಿಂದ ಏನೋ ಬಸ್ಸಿನ ಸೌಕರ್ಯಗಳಿದ್ದಿಲ್ಲ. ಬಂದು ವಸತಿ ಮಾಡಿದ್ರೆ ಅಂತಂದರೆ ಎಲ್ಲರೂ ಸಿರಟ್ಟಿಯೊಳಗೆ ಮನೋಹರವ್ರ ಮನ್ಯಾಗ ಒಂದು ಕೂಲಿ ಮಾಡಿದ್ವಿ ನಾವು ಎಲ್ಲರೂ, ಇವರೆಲ್ಲರಿಗೆ ಬಂದವ್ರಿಗೆ ಮಲ್ಕೊಳಕ್ಕೆ. ಆಮೇಲೆ ಇವರೆಲ್ಲರನ್ನೂ ಕರ್ಕೊಂಡೋಗಿ ಹೊರಗೆ ಮುಟ್ಸೋದು, ಚಕಡಿಯನ್ನು ತೆಗೆದುಕೊಂಡು ಅವಾಗ 8ನೇ ಚಕಡಿ ಬಾಡಿಗೆ ಇತ್ತು. ಒಂದು 2-3 ಚಕಡಿಯವರಿದ್ದರು. ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಹತ್ತಿಸಿ ಅವ್ರನ್ನ ಹೋಗಿ ಬಿಟ್ಟು ಬರ್ತಕ್ಕಂಥದ್ದು, ಅಲ್ಲೆಲ್ಲ ಜಾತ್ರೆಯೊಳಗೆ ಎಲ್ಲ ಕಾರ್ಯಕ್ರಮಗಳು ಮಾಡೋದು, ಇವರೆಲ್ಲರ ಸಂಪರ್ಕ ಮತ್ತು ಎಲ್ಲ ದೇವಸ್ಥಾನಗಳ ಸಂಪರ್ಕ ಆಗಿಂದ ಬಂತು ನಮ್ಮ ಸಮಾಜದ್ದು. ಬಂದದ್ರಿಂದ ಏನಾಯಿತು, ನಾನು 1979ನೇ ಇಸ್ವಿಯೊಳಗೆ ನಾನು ಅಪಾಯಿಂಟ್ ಆದಾಗ ನಾನು ಅವಾಗೇನಿತ್ತು, ಚಿತ್ರಕಲಾ ಶಾಲೆ ಒಳಗೆ ಬರೀ ಬಡಿಗೇರು ಕಮ್ಮಾರು ಪತ್ತಾರು ಹುಡುಗರು ಇರ್ತಿದ್ರು. ನಮ್ಮ ಮಕ್ಕಿ ಮಾಸ್ತರ್ ಅಂತಿದ್ರು ಏನು ಅಂತಂದ್ರೆ, ಏನು ಈ ವರ್ಷ 90 ಅಡ್ಮಿಷನ್ ಆಗ್ಯಾವು, 60 ಮಂದಿ ನೀವೇ ಇದಿರಲ್ಲ, ಇದು ಎಲ್ಲ ವಿಶ್ವಕರ್ಮ ಇದಿರಲ್ಲ ಅಂತೇಳಿ ಅವ್ರು ಬೈತಿದ್ರು. ಆ ವೇಳೆಯಲ್ಲಿ ಏನಾಯಿತು, ನಾನು ಇಲ್ಲಿ ಬಂದ ತಕ್ಷಣ ಒಂದು ಯುವಕ ಸಂಘವನ್ನು ಕಟ್ಟಿದ್ದೆ, ವಿಶ್ವಕರ್ಮ ಯುವಕ ಸಂಘವನ್ನು 79ನೇ ಇಸ್ವಿಯೊಳಗೆ ಕಟ್ಟಿದ್ದೇನೆ. ಆ ಯುವಕ ಸಂಘದಿಂದ ನಾನು ತಿಂತಿನಿ ಜಾತ್ರೆ ಒಳಗೆ ನಮ್ಮೆಲ್ಲ ಹುಡುಗರನ್ನ, ಆವಾಗ 16 ಜನ ವಿದ್ಯಾರ್ಥಿಗಳಿದ್ದರು ನಮ್ಮವರು. ಆ 16 ಜನ ಕರ್ಕೊಂಡು ತಿಂತಿನಿ ಒಳಗೆ 3 ದಿನ ಇದ್ದು ಅಲ್ಲಿ ವಾಲಂಟಿಯರ್ ಕೆಲಸ ಮಾಡೋದು, ಕಸ ಹೊಡಿಯೋದು, ಆಮೇಲೆ ಸ್ವಚ್ಛತಾ ಮಾಡೋದು, ಪಾಳೆ ಹಚ್ಚಿಸೋದು, ಇಂಥವೆಲ್ಲ ಮಾಡಿ ಸಿರಸಂಗಿ ಒಳಗೆ ಮಾಡಿದ್ದೇನೆ. ಆಮೇಲೆ ವರವಿ ಒಳಗೆ ಮಾಡಿದ್ದೇವೆ. ತಿಂತಿನಿ ಒಳಗೆ ಇದೇನದಲ್ಲ 3 ವರ್ಷ ಇವರೆಲ್ಲ ಬ್ಯಾಚುಲರ್ ಇದ್ದರು ನನ್ನ ಚಲೋ ಅಗದಿ ಆಪ್ತ ವಿದ್ಯಾರ್ಥಿಗಳು. ಡಿ ವಿ ಬಡಿಗೇರ, ಕಾಳಪ್ಪ ಪತ್ತಾರ್ ಅಂತೇಳಿ, ಹೀಗೊಂದಿಷ್ಟು ಜನ, ಭಾಳಷ್ಟು ಜನ ನನಗೆ ಸಾಥನ್ನು ಕೊಡ್ತೀವಿ. ಏನು ನಾನು ಕಲ್ಲೋಳಿ ಡಾಕ್ಟರ್ ಬಿಲ್ಡಿಂಗ್ನೊಳಗಿದ್ದೆ, ಆ ರೂಮ್ನಾಗ, ಅದೇ ರೂಮ್ನಾಗ ಅವ್ರಿಗೆ ಬಿಟ್ಬಿಟ್ಟಿದ್ದೆ ಇರಾಕೆ. ಅವರೆಲ್ಲ ವಿದ್ಯಾರ್ಥಿಗಳಲ್ಲಿ ಇರ್ತಿದ್ರು. ಹಾಗಾಗಿ ಏನದಲ್ಲ ಅವರೆಲ್ಲರೂ ನನ್ನ ಮಾತು ಕೇಳ್ತಿದ್ರು. ಆಮೇಲೆ ನನಗೇನೋ ಒಂದು ಸಂಘಟನೆ ಮಾಡಬೇಕು ಅಂತಕ್ಕಂಥ ಹುಚ್ಚಿತ್ತು, ಅವಾಗ ಮಾಡಿದೆ. ತದನಂತರ ಅದು ಒಂದು 4-5 ವರ್ಷ ಆದಮೇಲೆ, ನಮ್ಮದು ಮದುವೆ ಆದಮೇಲೆ, ನಾನು ಸಂಸಾರ ಬಿದ್ದ ಅವೆಲ್ಲ ವಿದ್ಯಾರ್ಥಿಗಳು ಹೋದ್ಮೇಲೆ ಮುಂದಿನ ವಿದ್ಯಾರ್ಥಿಗಳಿಗೆ ಆರ ಸಹಾಯವನ್ನು ಮಾಡೋದಂಕರ್ ಬಿಡಲಿಲ್ಲ ನಾನು. ಯಾಕಂದ್ರೆ ನಮ್ಮ ಸಮಾಜ ಹುಡುಗರು ಅಥವಾ ಯಾರೇ ಹುಡುಗರು ಬಂದು ಇಲ್ಲ ಸರ್ ನನಗೆ ಇರಾಕಿಲ್ಲ ಅಂತಂದ್ರೆ, ಅವಾಗೆಲ್ಲ ಈಗ ನಂಗೆ ಹೈಫೈ ಇರಲಿಲ್ಲ. ಇರಾಕ್ ಕೊಡ್ತಾರಂದರೆ ಅದೇ ಒಂದು ದೊಡ್ಡದು. ಅಂಥ ವೇಳೆಯಲ್ಲಿ ನಾನು ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥ ಪ್ರವೃತ್ತಿ ಇತ್ತು ಮತ್ತು ಸಂಘಟನೆ ಮಾಡ್ತಕ್ಕಂಥ ಮನಸ್ಸಿತ್ತು. ತದನಂತರ ಏನಾಯಿತು, ನಾನು ಚೆನ್ನಾಗಿ ಆದಮೇಲೆ ನಾನು ಒಂದು 85ನೇ ಇಸ್ವಿಯೊಳಗೆ ನಂದು ವರ್ಕ್ಶಾಪನ್ನು ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಒಬ್ಬರು ಮನ್ವಾಚಾರ್ಯ ಸರ್ ಅಂತ ಬಂದರು. ಆವಾಗೂ ಒಂದು ಸಂಘಟನೆಯನ್ನು ಮಾಡಿದೆ ನಾನು, ಗದಗ ತಾಲೂಕಾ ವಿಶ್ವಕರ್ಮ ಸಮಾಜ ಅಂತ ಮಾಡಿದ್ದೆ. ಅದೇನೋ ಇಲ್ಲಿ ಊರವ್ರಿಗೆ ಹಿರಿಯರಿಗೆ ನನಗೆ ಸ್ವಲ್ಪ ಸರಿ ಹೋಗಲಿಲ್ಲ. ಹೊಳ್ಳಿ ನಾನು 91ನೇ ಇಸ್ವಿಯೊಳಗೆ ನಮ್ಮ HK ಪಾಟೀಲರು ಅದೇ ಫಸ್ಟ್ ಮಿನಿಸ್ಟರ್ ಆಗಿದ್ದರು, ಜವಳಿ ಮಿನಿಸ್ಟರ್ ಆಗಿದ್ದರು. ಜವಳಿ ಮಿನಿಸ್ಟರ್ ಆದಾಗ ನಾನು ಒಂದು ಕೋಆಪ್ಟಿವ್ ಸೊಸೈಟಿಯನ್ನು ಮಾಡಿದೆ. ಕೋಆಪ್ಟಿವ್ ಸೊಸೈಟಿಯನ್ನು ಗದಗಿನ ಕಾಳಂಬಕ್ಕ ದೇವಸ್ಥಾನದ ಮುಂದೆ ಒಂದು ಬೃಹತ್ ಆದಂಥ ಪೆಂಡಾಲನ್ನು ಹಾಕಿಸಿ ಅದರ ಉದ್ಘಾಟನೆಯನ್ನು ಮಾಡಿಸಿದೆ. ಅದು ಏನಾಗ್ಬಿಟ್ಟು, ನಮ್ಮ ಅಣ್ಣವ್ರ ಮಾತು ಕೇಳಿ ಇವತ್ತೇನು ನಮ್ಮ ಹಿರಿಯರಂಥ KP ಹಿರಣ್ಣವರು ಅದರದ ಧಾರವಾಡದ ವಿಶ್ವಕರ್ಮ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಇಲ್ಲ ಇದನ್ನು ಗದಗಿನೊಳಗೆ ಮಾಡೋದು ಬೇಡ, ಗದಗಿಂದ ಮಾಡೋದು ಬೇಡ, ಅದೇ ಧಾರವಾಡದ ಬ್ರ್ಯಾಂಚ್ ಮಾಡೋಣ ಅಂತೇಳಿ ಅದನ್ನು ಬ್ರ್ಯಾಂಚನ್ನು ಮಾಡಿಸಿದ್ರು. ಅದರ ಉದ್ಘಾಟನೆಯನ್ನು HK ಪಾಟೀಲ್ ಆಗಿದ್ದು ಜವಳಿ ಮಿನಿಸ್ಟರ್ ಆಗಿದ್ದರು ಅವರು. ಆ 91ನೇ ಇಸ್ವಿಯೊಳಗೆ ಆ ಕಾಳಿಕಾ ದೇವಸ್ಥಾನದ ಮುಂದೆ ಅದನ್ನು ಪೆಂಡಾಲ್ ಹಾಕಿಸಿ ಅದನ್ನು ಒಂದು ಉದ್ಘಾಟನೆಯನ್ನು ಮಾಡಿಸಿದೆ. ಅದು 3-4 ವರ್ಷ ನಡೀತು, ಚೆನ್ನಾಗಿ ನಡೀತು. ಮುಂದೆ ನನ್ನ ಅವಧಿ ಮುಗಿದ್ನಲ್ಲಿ ಬೇರೆದವ್ರು ಆದಮೇಲೆ ಅದು ಏನೇನೋ ಆಗಿ ಸ್ವಲ್ಪ ಏನೂ ಇದು ಆಗಲಿಲ್ಲ. ಆದರೆ ಹೊಳ್ಳಿ ಧಾರವಾಡಕ್ಕೆ ತೊಗೊಂಡು ಹೋಗುವಂಥ ಪರಿಸ್ಥಿತಿ ಬಂತದ್ದು. ಆವಾಗ ನಾನೆಲ್ಲ ಹೇಳಿದೆ ಇದು ಬೇಡ ಅಂತೇಳಿ. ನಾನು ಹಾಗಾಗಿ ಬೇಜಾರಾಗಿ ನಾನು ಈ ಸಮಾಜದ ಸಂಪರ್ಕನ ಬಿಟ್ಟು ಎಲ್ಲರೂ ನನಗೆ ಪಂಚಮಸಾಲಿಯವರನ್ನು ಹಾಗೆ ನಾನು ಎಲ್ಲರ ಜೊತೆಗೆ ಬೆರೆತುಬಿಟ್ಟೆ, ಲಿಂಗಾಯತರ ಜೊತೆಗೆ. ಅದ್ರ ಜೊತೆಗೆ ಏನಂತಂದರೆ, ಮೊದಲೇದ್ದು ತೋಂಟದಾರಿ ಮಠದೊಳಗೆ ನಾನು ಅಜ್ಜವ್ರ ಜೊತೆಗೆ ಅವರ ಒಡನಾಟ ಹೇಗೆಂದರೆ, ನಾನು 74ನೇ ಇಸ್ವಿಯೊಳಗೆ ಗದಗದಲ್ಲಿ DTC ಕಲಿಯಾಕೆ ಬಂದಾಗ ಎದುರಿಗೆ ಅಲ್ಲಿ ಚಿಕ್ಕಮಠ ಬಿಲ್ಡಿಂಗ್ ಅಂತದ, ಇವತ್ತೇನೋ ಮಂಡಕ್ಕಿ ಅಂತ ಮಾಡ್ತಾರಲ್ಲ, ಅದ್ರ ಮೇಲಿನ ರೂಮ್ನಲ್ಲಿ ನಾ ಇದ್ದಾಗ ಅಜ್ಜವ್ರು ಏನದಲ್ಲ ಒಂದು ಆಕಳ ತಂದಿದ್ರು. ಅದೇ 2 ಆಕಳ ತಂದಿದ್ರು. ಅವು 2 ಆಕಳಗಳನ್ನು ಬೆಳಗ್ಗೆ ತೊಳ್ಯಾಕೆ ಬರ್ತಿದ್ರು. ಯಾವುದೇ ಮಠದ ಬಾವಿ ಇತ್ತು, ಒಂದು ಚೌಕ್ ಬಾವಿ, ಅದರೊಳಗೆ ಅರ್ಧ ಬಕೆಟ್ ನೀರು ಬರ್ತಕ್ಕಂಥ ಪರಿಸ್ಥಿತಿ. ನಾವು ಅಜ್ಜರಿಗೆ ಒಂದು 2-3 ಬಕೆಟ್ ಜಗ್ಗಿ ಕೊಟ್ಟು ನಾವು ಜಳಕ ಮಾಡಿ ಹೋಗ್ತಿದ್ವಿ. ಹಾಗಾಗಿ ಅಜ್ಜರ ಜೊತೆಗೆ ನಮ್ಮ ಭಾಳಷ್ಟು ನಿಕಟವಾದಂಥ ಸಂಬಂಧ ಇತ್ತು. ಆನಂತರ ಅವ್ರ ಕುಂದ್ರುವ ಹಿಂದೊಂದು ಸಿದ್ಧಲಿಂಗೇಶ್ವರ ಮೂರ್ತಿ ಇತ್ತು. ಆ ಹುತ್ತದ ಮೇಲೆ ಆಕಳ ಹಾಲಿಗೆ ಇರ್ತಕ್ಕಂಥದ್ದು, ಅದನ್ನು ಮಾಡಿದಂಥದ್ದು ನಾವೇ. ಅದನ್ನ 75ನೇ ಇಸ್ವಿಯೊಳಗೆ ಮಾಡಿಕೊಟ್ಟಾಗ ಅಜ್ಜ ನಮಗೆ ಭಾಳಷ್ಟು ಇನ್ನೂ ಪ್ರೀತಿಯಿಂದ ನಮ್ಮನ್ನು ಕಾಣ್ತಾಯಿದ್ರು. ಹಾಗಾಗಿ ಅವರು ಅಲ್ಲಿ ತರ್ತಕ್ಕಂಥ ಕಜ್ಜಾಯವನ್ನು ನಾವು ಊಟಕ್ಕಿಲ್ಲ ಅಂದರೆ ಕಜ್ಜಾಯದ ಊಟವನ್ನು ಮಾಡಿದ್ದೇವೆ. ಅಜ್ಜರ ಗಡಿಗೆ ಒಳಗೆ ಮಾಡಿಸಿದಂಥ ನುಚ್ಚನ್ನು ಊಟ ಮಾಡಿದ್ದೇವೆ. ಹೀಗಾಗಿ ಏನಾಯಿತು, ಅದೆಲ್ಲ ಸಂಪರ್ಕ ಬಂದು ಲಿಂಗಾಯತರ ಜೊತೆಗೆ ನಾನು ಮುಂದೆ 90ನೇ ಇಸ್ವಿಯೊಳಗೆ ಎಲ್ಲರೂ ಹಳೆಯ ಮಂದಿತ್ತು. ಅಜ್ಜರ ಜಾತ್ರಾ ಕಮಿಟಿ ಒಳಗೆ ಈ ಜಾತ್ರೆ ಅಲಂಕಾರವನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿಸಿ.
92ನೇ ಇಸ್ವಿಯಿಂದ ತೋಂಟದಾರ್ಯ ಮಠ ಜಾತ್ರಾ ಅಲಂಕಾರ ಕಮಿಟಿ ಅಧ್ಯಕ್ಷನಾಗಿ ಭಾಳಷ್ಟು ವರ್ಷ ನಾನು ಆವಾಗೆಲ್ಲ ಬ್ಯಾನರ್ ಇರಲಿಲ್ಲ. ಅವಾಗ ನಾವೆಲ್ಲ ಕೈಲೇನೆ ಮಾಡಬೇಕು, ನಾವೇ ಸ್ವತಃ ಮಾಡ್ತಿದ್ವಿ. ತದನಂತರ ಮುಂದೆ 4-5 ವರ್ಷದೊಳಗೆ ನನ್ನ ವಿದ್ಯಾರ್ಥಿಗಳು ತಯಾರು ಮಾಡಿದ್ವಿ. ಅದರಲ್ಲಿ ವಿಜಯ್ ಕಿರೇಶ್ವರ್ ಅಂತ ಏನದಲ್ಲ, ಅವ ಭಾಳಷ್ಟು ಅದ್ಭುತ ಶಾಣ್ಯ. ಅಂದರೆ ನಾವು ಎಳೆ ತೋರಿಸಿದ್ರೆ ಹಚ್ಚರನ್ನು ನುಂಗ್ತಾರಂತಲ್ಲ, ಹಾಗೆ ಒಂದು ವಿದ್ಯೆಯನ್ನು ಅವಾಗ ಹುಟ್ಟಿಂದ ಬಂದಂತಹ ಕಲೆ, ಅವಂಥ ಅದ್ಭುತ ಕಲಾವಿದನಾದ. ಅದರ ಜೊತೆಗೇನು ಪ್ರತಿ ವರ್ಷ ಜಾತ್ರೆ ಒಳಗೆ ಚಿತ್ರಕಲಾ ಪ್ರದರ್ಶನ ಮಾಡಿಸೋದು, ಕ್ಯಾಂಪ್ ಮಾಡಿಸೋದು, ಇಂಥವೆಲ್ಲ ನಾನು ಸತತವಾಗಿ ಒಂದು 7-8 ವರ್ಷ ಮಾಡಿಸಿದ್ದೆ. ಹಾಗಾಗಿ ಅಜ್ಜಾರು ಏನಂತಂದರೆ ಆವಾಗ ಪಟ್ಟಣ ಶೆಟ್ಟರು ಕಡಿಮೆ ದುಡ್ಡು ಕೊಟ್ಟರು ನನ್ನ ಕರೆದು ಕಡ್ಲಿಗೊಪ್ಪ ಅವ್ರು ಎಷ್ಟು ಕೊಟ್ರಪ್ಪ, ಇನ್ನೂ ಅಷ್ಟು ಕೊಡು ಅಂಥೇಳಿ ಹೇಳ್ತಕ್ಕಂಥ ಒಂದು ಮನೋಭಾವನೆ, ತಾಯಿ ಕಳನ್ನು ಹೊಂದಿದಂಥ ಗುರುಗಳು ಏನಿದಾರಲ್ಲ, ಅವ್ರು ನನ್ನ ಕರಿತಿದ್ರು, ಎಲ್ಲಿಂದ ಬಂದಾರ ಅವರು, ಅವ್ರಿಗೆ ಏನು ಪನಿ ಕೊಟ್ಟು ಅಂತಕ್ಕಂಥದ್ದು ಕೇಳ್ತಿದ್ರು. ಕೇಳಿಲ್ಲ ಹೀಗೆ ಅಂತಂದರೆ, ಇಲ್ಲ ಇನ್ನಷ್ಟು ಕೊಡಪ್ಪ ಅಂತೇಳಿ ತಾವು ಸ್ವತಃ ದುಡ್ಡನ್ನು, ಆವಾಗೆಲ್ಲ ಭಾಳ ಕಿಮ್ಮತ್ತು, 500 ರೂಪಾಯಿ ಅಂದರೆ ದೊಡ್ಡ ಕಿಮ್ಮತ್ತು, 500, 1000 ಹೀಗೆಲ್ಲ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ತೋಂಟದಾರ್ಯ ಅಜ್ಜಾರು ಮಾಡ್ತಿದ್ರು. ಅವರ ಜೊತೆಗೆ ಸ್ಪಂದನೆಯನ್ನು ಮಾಡ್ತಕ್ಕಂಥವ್ರು ನಾವು. ಹೀಗಾಗಿ ಭಾಳಷ್ಟು ಈಗೂ ಅದಾವೆ ಅಲ್ಲಿ ಪೇಂಟಿಂಗ್ಗಳು, ಚಿಕಣಿ ಚಿತ್ರಗಳು ಅಂತಕ್ಕಂಥ ಅಂದ್ರೆ ಏನು, ಇವತ್ತು ಟ್ರೆಡಿಷ್ನಲ್ ಅಂತೀವಲ್ಲ, ಟ್ರೆಡಿಷ್ನಲ್ ಪೇಂಟಿಂಗ್ ಕ್ಯಾಂಪ್ ಮಾಡಿಸಿದ್ದೆ, ಕೋಲಾಜ್ ಪೇಂಟಿಂಗ್ ಕ್ಯಾಂಪ್ ಮಾಡಿಸಿದ್ದೆ. ಮತ್ತು ಬೇರೆ ಬೇರೆ ವರ್ಷ ಒಂದು 7-8 ವರ್ಷ ಸತತವಾಗಿ ನಾನು ಚಿತ್ರಕಲಾ ಪ್ರದರ್ಶನ ಮಾಡೋದು, ಆಮೇಲೆ ಕ್ಯಾಂಪ್ಗಳನ್ನು ಮಾಡಿಸೋದು, ಅಜ್ಜಾರು ಭಾಳ ಸಹಕಾರದಿಂದ ಇವನ್ನೆಲ್ಲ ನಡೀತಾರೆ.